ನಮಸ್ಕಾರ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಪರ್ವೇಸ್ ಪಾಷಾ ಅಂತ. ಪರ್ವೇಸ್ ಪಾಷಾ ಅಂತ. ಎಷ್ಟನೇ ವಾರ್ಡಿಂದ ಗೆದ್ದಿರುವಂಥದ್ದು ಸರ್ ಈಗ ನೀವು? ನಾನು ವಾರ್ಡ್ ನಂಬರ್ 18ರಲ್ಲಿ ಚುನಾವಣೆ ಗೆದ್ದಿರೋದು. ಏನು ಅನ್ನಿಸ್ತಾ ಇದೆ ಸರ್ ಈಗ ನಿಮಗೆ? ಏನೀಗ ಜನಗಳು ಭರವಸೆ ಕೊಟ್ಟು ನಮಗೆ ಮತ ಕೊಟ್ಟು ಆರಿಸಿ ಕಳಿಸಿದ್ದಾರೆ. ಅದಕ್ಕೋಸ್ಕರ ನಾನು ಆ ಜನಗಳಿಗೋಸ್ಕರನೇ ರಿಸರ್ವ್ ಅಂತ ಒಂದು 5 ಗಂಟೆ ಟೈಮ್ ಎಕ್ಸ್ಟ್ರಾ ಮಡಗಿಬಿಟ್ಟಿದ್ದೀನಿ. ನಾನು ನಂದು ಬಿಸ್ನೆಸ್ ಇದೆ. ಆ ಬಿಸ್ನೆಸ್ನಲ್ಲಿ ದುಡಿಮೆ ಮಾಡಿ ನಾವು ತಿಂತಾಯಿದ್ದೀವಿ. ನಾವು ನಮ್ಮ ಮನಸ್ಸಲ್ಲಿ ಏನು ಅಂದರೆ ಜನ ನಮಗೆ ಏನು ಕೋಆಪ್ರೇಟ್ ಕೊಟ್ಟು ನಮಗೆ ಆರಿಸಿ ಕಳಿಸೋರೆ, ಅದಕ್ಕೆ ತಕ್ಕಂಥ ಜನಗಳಿಗೆ ನಾನು ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಯಾವಾಗಲೂ ಸದಾ ನನ್ನ ಮನಸ್ಸಲ್ಲಿ ಇದ್ದೇ ಇರ್ತದೆ. ಬೆಳಗ್ಗೆ 6 ಗಂಟೆಯಿಂದ ಸುಮಾರು 10:30-11 ಗಂಟೆ ಗಂಟನೂ ನಾನು ಜನಗಳ ಸೇವೆ ಜೊತೆಲೇ ಇರ್ತೀನಿ, ಜನಗಳ ಜೊತೆಲೇ ಇರ್ತೀನಿ ಯಾವಾಗಲೂ ಸದಾ. ಯಾಕಂದರೆ ನನಗೆ ಮೊದಲಿಂದಾನು ಸ್ವಲ್ಪ ಒಂಥರ ಮೈಂಡಲ್ಲಿತ್ತು, ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ನನ್ನ ಜೀವನ ಪೂರ್ತಿ ಇದು ಮಾಡಬೇಕು ಅಂತಲೇ ಇದ್ದಿತ್ತು. ಹಾಗಾಗಿ ಲಾಸ್ಟ್ ಟೈಮ್ ನಾನು ಚುನಾವಣೆ ಸ್ಪರ್ಧೆ ಮಾಡೋಕ್ಕೆ ಆಸಕ್ತಿ ಇತ್ತು. ಆದರೂ ನನಗೆ ಪಕ್ಷದಿಂದ ನಮ್ಮ ಕೆಲವು ಮುಖಂಡರಿದ್ದಾರೆ, ಅವ್ರ ಕಡೆಯಿಂದ ನನಗೆ ಸ್ವಲ್ಪ ತೊಂದರೆ ಆಗಿ ನಾನು ಇಂಡಿಪೆಂಡೆಂಟಾಗಿ ಚುನಾವಣೆಗೆ ಹೋಗಿದ್ದು 2007ನೇ ಇಸ್ವಿಲಿ. ಆವಾಗ ಜನ ಲಕ್ಷಾಂತರ ರೂಪಾಯಿ ದುಡ್ಡು ಸುರಿದ್ರು ನನ್ನ ಮೇಲೆ, ಇವನು ರಾಜಕೀಯಕ್ಕೆ ಎಂಟ್ರಿ ಕೊಡಬೇಡದು ಅಂತ. ಆವಾಗ ಜನ ನನಗೆ ರಾಜ್ಯಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ, ನಮ್ಮ ಸೇವೆ ಮಾಡ್ಕೊಂಡಿರಪ್ಪ ಅಂತ. ಹಾಗಾಗಿ ಆವಾಗ 412 ಓಟಿಂದ ನನಗೆ ಗೆಲ್ಲಿಸಿದ್ರು, ಅತಿ ಹೆಚ್ಚಿನ ಬಹುಮತ ಕೊಟ್ಟು ಒಳ್ಳೆ ಲೀಡಿಂಗಲ್ಲಿ ಗೆಲ್ಲಿಸಿದ್ರು. ಅದೇ ಮನಸ್ಸಲ್ಲಿ ಮಾಡಿಕೊಂಡು ನಾನು ಕಳೆದ 5 ವರ್ಷ ನಾನು ಒಳ್ಳೆ ನಿಯತ್ತಿಂದ ಒಳ್ಳೆ ಇದಕ್ಕಿಂದ ನಾನು ರಾಜಕೀಯ ಮಾಡ್ಕೊಂಡು ಬಂದಿದ್ದೀನಿ. ರಾಜಕೀಯ ಅಂದರೆ ಇವ್ರಿಗೆ ಇದು ಮಾಡೋದು ಅವ್ರಿಗೆ ಮಾಡೋದು ಅದು ನನ್ನ ಮೈಂಡಲ್ಲೇ ಇಲ್ಲ. ನಾನು ಏನಿದ್ರೂ ನನ್ನದೇ ಆದಂಥ ರೂಟ್ ಇದೆ, ನನ್ನದೇ ಆದಂಥ ಕಾರ್ಯಕ್ರಮಗಳಿದೆ. ನಾನು ಏನು ಹಾಕ್ಕೋತೀನಿ ಅದಕ್ಕೆ ಸೀಮಿತ ಮಾತ್ರ ನಾನು ಕೆಲಸ ಮಾಡೋದು. ಆವಾಗ 139 ಮನೆ ನಾನು ಸ್ಲಮ್ ಕ್ಲಿಯರೆನ್ಸ್ ಬೋರ್ಡಿಂದ ಅತಿ ಹೆಚ್ಚಿನ ಒತ್ತು ಕೊಟ್ಟು ನಾನು ಹೋರಾಟ ಮಾಡಿ ತೊಗೊಬಂದು ನಾನು ಜನಗಳಿಗೆ ಕೊಟ್ಟಿದ್ದೀನಿ. 10,000 ರೂಪಾಯಿಂದ 21,200 ರೂಪಾಯಿವರೆಗೂ ಡಿ ಡಿ ಕಟ್ಟಿಸ್ಕೊಂಡಿದ್ದು. ಆವಾಗ ಸುಮಾರು ಒಂದು 139 ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದೀನಿ. ಅದೇ ನನಗೆ ಒಂದು ಪ್ಲಸ್ ಪಾಯಿಂಟು ನನ್ನ ಜೀವಮಾನದಲ್ಲಿ. ನಾನು ಏನು ಮಾಡಿದ್ದೀನಿ ಅಂದರೆ, ಕೆಲವರು ಅದು ರಾಜಕೀಯ ಇದು ಸರ್ಕಾರದಿಂದ ಸ್ಕೀಮ್ಗಳು ಬರ್ತಾ ಇರ್ತದೆ, ಆದರೂ ಸ್ವಲ್ಪ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆಲವು ನಾವು ಜನಗಳಿಗೆ ಮುಟ್ಸೋಕ್ಕಾಗಲ್ಲ, ಸ್ವಲ್ಪ ನಿರಾಕರಿಸ್ತಾರೆ ಅಧಿಕಾರಿಗಳು. ಆಗ ಅವ್ರ ಕಡೆಯಿಂದ ನಾವು ಒದ್ದಾಡಿ ಗುದ್ದಾಡಿ ಎಲ್ಲ ಮಾಡ್ಕೊಂಡು ತಗೊಬರೋವರೆಗೂ ನಮಗೂ ಸಾನೇ ಕಷ್ಟ ಇದೆ. ಅದಕ್ಕಿಂತ ನಾನು ನಮ್ಮ ಮೇಲೆ ನಮ್ಮ ಕುಮಾರಣ್ಣ ಅವರು ಇದ್ದಾರಲ್ಲ, ಅವ್ರ ಮುಖಾಂತರ ನಾನು ಜನಗಳಿಗೆ ಸಾನೇ ಸೇವೆ ಮಾಡ್ತಾಯಿದ್ದೀನಿ. ಯಾಕಂದರೆ ಅವ್ರಿಗೆ ಮಡಿಕೊಂಡಿದ್ದೀನಿ ನಾನು. ಹಂಗೆ ಏನೇ ಕಷ್ಟ ಕಾರ್ಯ ಬಂದರೆ ನಮ್ಮ ಫ್ಯಾಮ್ಲಿಗೆ ಬಂದರೆ ನಾನು ಅವ್ರಿಗೆ ಮುಟ್ಸಲ್ಲ ವಿಚಾರಗಳು. ಜನಗಳಿಗೆ ಬಂದಾಗ ನಾನು ಅವ್ರಿಗೆ ಮುಟ್ಟಿಸ್ತೀನಿ. ಅವರಿಂದ ನಾನು ಏನು ಬೆನಿಫಿಟ್ ತೊಗೋಬೇಕು ಅದು ಸದಾ ಸಿದ್ಧ ನಾನು ತೊಗೊಂಡು ಬರ್ತಾಯಿದ್ದೀನಿ. ಲಾಸ್ಟ್ ಟೈಮು ಇದು ಕಳೆದ 5 ವರ್ಷ ಮುಂಚೆ ನಮ್ಮ ವಾರ್ಡು ಸುಮಾರು ನೋಡೋಕ್ಕೇ ಆಯ್ತಾ ಇರಲಿಲ್ಲ. 15 ವರ್ಷ 20 ವರ್ಷ ಮಾಡಿದ್ದಾರೆ ಹಲವರು ನಾಯಕರು. ಯಾರು ಜನಗಳಿಗೆ ಒಂದು ಹೋರಾಟಕ್ಕೆ ದಾರಿ ಆಗಲಿ, ಆಮೇಲೆ ಬೀದಿ ದೀಪ ಆಗಲಿ, ಆಮೇಲೆ ಮೂಲಭೂತ ಸೌಕರ್ಯ ಏನೇ ಆಗಲಿ ಅದು ಸರಿಯಾದ ರೀತಿಯಿಂದ ಕೊಡ್ತಾ ಇರಲಿಲ್ಲ. ಈಗ ನಾನು ಬಂದಮೇಲೆ ಸುಮಾರು ನೀವು ಜನಗಳ ಬೇಕಾದರೆ ಕೇಳಿ, ನಾನು ಇಲ್ಲಿ ನೀವು ಇದು ಕೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇಲ್ಲ. ನಮ್ಮ ವಾರ್ಡಲ್ಲೂ ಸ್ವಲ್ಪ ಬುದ್ಧಿವಂತರು ಜನ ಇದ್ದಾರೆ, ಅವ್ರನ್ನ ವಿಚಾರಿಸಿ ಈ ಪರ್ವೇಸ್ ಹೇಳಿರೋದು ಸತ್ಯನೋ ಸುಳ್ಳನೋ ಅಂತ ಕೇಳಿ ಅವರೇ ಹೇಳ್ತಾರೆ. ಆಮೇಲೆ ಸುಮಾರು ತಾರ್ ರೋಡು, ಸಿಮೆಂಟ್ ರೋಡು, ಆಮೇಲೆ ಕುಡಿಯೋಕ್ಕೆ ನೀರು, ಅದೆಲ್ಲ ನಾನು ಯಾವ್ಯಾವ ರೀತಿ ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದೆಲ್ಲ ಆಲ್ರೆಡಿ ನಾನು ಜನಗಳಿಗೆ ಕೊಡ್ಕೊಂಡು ಬರ್ತಾಯಿದ್ದೀನಿ. ಅದೇ ಮನಸ್ಸಲ್ಲಿ ಮಡಿಕೊಂಡು ಈ ಚುನಾವಣೆಯಲ್ಲಿ ಸುಮಾರು ಕಾಂಗ್ರೆಸ್ನವರು ಮತ್ತು ಇಂಡಿಪೆಂಡೆಂಟಾಗಿ ನನ್ನ ಮೇಲೆ ಸ್ಪರ್ಧೆ ಮಾಡಿದರು ಇಬ್ಬರು. ಆದರೆ ಇಂಡಿಪೆಂಡೆಂಟಾಗ ಅಲ್ಲ ಸ್ಪರ್ಧೆ ಮಾಡಿದ್ದಿದ್ದು, ಇಬ್ಬರು ಕಾಂಗ್ರೆಸ್ ಕ್ಯಾಂಡಿಡೇಟ್. ಸದ್ಯಕ್ಕೆ ನಾನು ಒಂದು 8 ತಿಂಗಳಲ್ಲಿ ಕುಮಾರಣ್ಣ ಕರೆದಿ ನನಗೆ ಟೌನ್ ಬ್ಲಾಕ್ ಅಧ್ಯಕ್ಷ ಬೇರೆ ಮಾಡಿಬಿಟ್ರು. ಈಗ ಪ್ರೆಸೆಂಟ್ ಆಗಿದ್ದೀನಿ ನಾನು.
ಈಗ ಕೆಲವು ಕಾಂಗ್ರೆಸ್ ನಾಯಕರುಗಳಿಗೆ ಅದೇನೋ ನಾನು ಕಂಡ್ರೆ ಅದೇನು ಜನಗಳ ಸೇವೆ ಮಾಡ್ತಾ ಇದ್ದೀನೋ ಇಲ್ಲ ನಾನು ಹಿಂಗಿರ್ತೀನೋ ಅಂತನೋ ಇಬ್ಬರು ಕ್ಯಾಂಡಿಡೇಟ್ ಹಾಕಿದ್ರು. ಇಂಡಿಪೆಂಡೆಂಟ್ ಆಗಿ ಗೆದ್ರೂ ಕಾಂಗ್ರೆಸ್ ಬರಬೇಕು, ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆದ್ರೂ ಕಾಂಗ್ರೆಸ್ಗೆ ಬರಬೇಕು ಅಂತ ಇಬ್ಬರಿಗೆ ನಿಲ್ಲಿಸಿದ್ರು ನನ್ನ ಮೇಲೆ. ಅದು ಜನ ನನಗೆ ಕೈ ಬಿಡಲಿಲ್ಲ. ನನಗೆ ಭರೋಸೆ ಇತ್ತು, ನಾನು ಜಾಸ್ತಿ ತಲೆನೂ ಕೆಡಿಸ್ಕೊಳ್ಳಿಲ್ಲ. ನಾನು ಇಷ್ಟೇ ಹೇಳಿದ ಜನಗಳಿಗೆ, ನಾನು ಕೆಲಸ ಮಾಡೋದು ಆಸಕ್ತಿ ನಾನಿದ್ದರೆ, ನಿಮಗೆ ಪರ್ವೀಸ್ ಲೀಡ್ರ್ ಅಂತ ಒಪ್ಕೊಂಡಿದ್ರೆ ದಯಮಾಡಿ ನನಗೆ ಮತ ಕೊಡಿ. ಇಲ್ಲದವ್ರೆ ನೀವು ಯಾರಿಗಾದ್ರೂ ಬೇಕಾದ್ರೂ ಹಾರಿಸ್ಕೋಬೋದು. ನನಗೆ ನನ್ನ ಮನೇಲಿದ್ರೂ ಸದಾ ನಿಮ್ಮ ಸೇವೆ ಮಾಡ್ಕೊಂಡು ಇರ್ತೀನಿ ಅಂತ ಜನಗಳು ಕನ್ವಿನ್ಸ್ ಮಾಡಿದೆ ನಾನು. ಅದೇ ರೀತಿ ಏನು ಮಾಡಿದ್ರು, ನನಗೆ ಜನ ಕೈ ಹಿಡಿದ್ರು, ಕೈ ಬಿಡಲಿಲ್ಲ. ಪರ್ವೀಸ್ ಬೇಕು ನಮಗೆ, ನಾವು ಮಾಡಲೇಬೇಕು ಅಂತ ಸೀಕ್ರೆಟ್ ಚುನಾವಣೆ ಮಾಡಿದ್ರು. ಪೂರ್ತಿ ರಾಮನಗರದಲ್ಲಿ ಆಶ್ಚರ್ಯ ಆಯಿತು. ಪರ್ವೀಸ್ 3rd ಪ್ಲೇಸ್ಗೆ ಹೋಯ್ತಾನೆ ಅಂತಲೇ ಹೇಳ್ಕೊಂಡಿದ್ದಿತ್ತು. ಆದರೂ ನನಗೆ ಭರೋಸೆ ಇತ್ತು ಜನ ಕೈ ಬಿಡಲ್ಲ ಅಂತ. ಅದೇ ರೀತಿ ಜನ ಕೈ ಹಿಡಿದವ್ರೆ. ಈಗ ಮೊನ್ನೆ 5ನೇ ತಿಂಗಳಲ್ಲಿ ನಮ್ಮದು ನೋಟಿಫಿಕೇಷನ್ ಹೋಗಿದೆ. ಇನ್ನೂ ಅಫಿಷಿಯಲಿ ಯಾವುದೂ ಒಂದು ಮೀಟಿಂಗ್ಗೆ ಎಂಟ್ರಿ ಕೊಟ್ಟಿಲ್ಲ. ಅದ್ರ ಜೊತೆಗೆ ನನಗೆ 5 ವರ್ಷ ಅನುಭವ ಇತ್ತಲ್ಲ, ಅದು ಯಾವ ರೀತಿ ನಾನು ಸ್ಪಂದಿಸಬೇಕು, ಆ ಜನಗಳದ್ದು ಕಷ್ಟ ಸುಖಕ್ಕೆ ಸ್ಪಂದಿಸ್ಕೊಂಡು ಬರ್ತಾಯಿದ್ದೀನಿ. ಇನ್ನೂ ಒಂದು ಏನಂದರೆ, ನಾನು 5 ವರ್ಷ ಮುಂಚೆ ಏನು ನಾನು ಟಾರ್ಗೆಟ್ ಮಾಡ್ಕೊಂಡಿದ್ದೆ, ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಆ ಕಾರ್ಯಕ್ರಮಕ್ಕೆ ನನ್ನ ಮನಸ್ಸಲ್ಲಿ ಎಲ್ಲೋ ಒಂಚೂರು ನನ್ನ ಮನಸ್ಸಲ್ಲೂ ಒಂದು ಭಯ ಇತ್ತು. ಏನೋ ಮತ್ತೆ ನಗರಸಭೆಗೆ ಜನ ಕಳಿಸ್ತಾರೋ ಇಲ್ಲ ಅಂತ ನನ್ನ ಮನಸ್ಸಲ್ಲಿತ್ತು. ಅದಕ್ಕೆ ಏನು ಮಾಡಿದೆ ನಾನು ಅಂದರೆ, ನಾನು ಬರಲಿ, ನನಗೆ ಕಳಿಸ್ಲಿ, ಇಲ್ಲ ಮನೆಯಲ್ಲೇ ಕುಂಡ್ರಿಸ್ಬಿಡಲಿ ಜನ, ಇದೇ ಅವಧಿಲಿ ನಾನು ಇನ್ನೂ ಒಂದು 5 ವರ್ಷದ ಕೆಲಸ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಸೋತ್ರು ಸಹ ಗೆದ್ರು ಸಹ ನಾನು ಮಾಡಬೇಕು ಅಂತ ಇತ್ತು. ಅದಕ್ಕೆ ಏನು ಮಾಡಿದೆ, ನಗರೋತ್ಥಾನ ಅಂತ ಒಂದು BJP ಸರ್ಕಾರದವರು ದುಡ್ಡು ಬಿಡುಗಡೆ ಮಾಡಿದರು, 27 ಕೋಟಿ. ಅದರಲ್ಲಿ ಸ್ಪೆಷಲ್ಲಾಗಿ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ 95 ಲಕ್ಷದ್ದು ಆಲ್ರೆಡಿ ರಿಸರ್ವಲ್ ಮಡಗಿದ್ದೀನಿ ನಾನು. ಯಾವುದಕ್ಕಾಗಿ ಸರ್ ಅದು ನಗರೋತ್ಥಾನ ಅಂತ ಹೊಸ ಗ್ರ್ಯಾಂಟ್ ಬಂದಿತ್ತು. ಅದರಲ್ಲಿ ಡ್ರೈನ್ಗೆ ಮತ್ತು ರೋಡ್ಗೆ ಅಂತ ನಾನು 5 ವರ್ಷ ನನಗೆ ಹಾರಿಸ್ದ ಹೋದ್ರೂ ಜನಗಳಿಗೆ ಒಂದು ಅನುಕೂಲ ಆಗಬೇಕು ಅಂತ 95 ಲಕ್ಷ ರಿಸರ್ವಲ್ ಮಡಗಿದ್ದೀನಿ ನಾನು. ಈಗ ಟೆಂಡರ್ಗೆ ಅಪ್ರೂವಲ್ ಆಗಕ್ಕೆ CM ಹತ್ರ ಹೋಗಿದೆ ಅಂತೆ. ಅದಾಗ್ಬಿಟ್ಟು ಬಂದಮೇಲೆ ನಾನು ಕಳೆದ 5 ವರ್ಷಕ್ಕೆ ಸೇರಿಸಿ ಅದು ಸುಮಾರು ಕೆಲಸ ಮಾಡಿಸಿದ್ದೀನಿ. ಆಮೇಲೆ ನಮ್ಮ ಮುಸ್ಲಿಮ್ ಜನಾಂಗ ಈ ಪಟ್ಟೆ ಕೆಳಗಡೆ ಸುಮಾರು ಒಂದು 15ರಿಂದ 20 ಸಾವಿರ ಜನ ಇದ್ದಾರೆ. ಅವ್ರಿಗೆ ಎಲ್ಲೂ ಒಂದು ಬಡವ್ರಿಗೆ ಒಂದು ಮದುವೆ ಆಗಲಿ ಇದ್ದಾಗಲಿ ಮಾಡೋಕ್ಕೆ ಎಲ್ಲೂ ಇದ್ದಿಲ್ಲ, ಚೌಟ್ರಿಗಳಿಲ್ಲ. ಅದಕ್ಕೆ ಸರ್ಕಾರದ ಜಾಗ ಹುಡುಕಿ ಅದಕ್ಕೂ ಸಹ ನಾನು 27.5 ಲಕ್ಷ ರೆಸೊಲ್ಯೂಷನ್ ಮಾಡಿಸಿ ಅದಕ್ಕೂ ರಿಸರ್ವ್ ದುಡ್ಡು ಮಡಗಿಸಿದ್ದೀನಿ. ಈಗ ಅದು ಹರಾಜ್ಗೆ ಹೋಗೋದ ತಕ್ಷಣ ದುಡ್ಡು ಬರೋದು ಇದಕ್ಕೆ ಹಾಕಿ ನಾವು ಕೆಲಸ ಮಾಡಿಸಿ ಒಂದು ನಗರಸಭೆಗೂ ಆದಾಯ ಬರಬೇಕು. ಕೆಳಗಡೆ ಅಂಗಡಿಗಳು ಕಟ್ಟಿದ್ರೆ ಮೇಲೆ ಬಡವ್ರು ಒಂದು ಕೈಲಾದಷ್ಟು ಇಷ್ಟು ಫೀಸು ಅಂತ ಫಿಕ್ಸ್ ಮಾಡ್ತಾರಲ್ಲ, ಅಷ್ಟು ಕೊಟ್ಬಿಟ್ಟು ಮದುವೆಗಳು ಮಾಡ್ಕೊಬೋದು. ಆ ರೀತಿಯೂ ಪ್ಲಾನ್ ಇದೆ. ಮುಂದಕ್ಕೆ ನೀರಿನ ಆದ್ಯತೆ ಜಾಸ್ತಿ ಕೊಡಬೇಕು ಅಂತ ನಾನು ಮನಸ್ಸಲ್ಲಿ ಮಾಡಿಕೊಂಡಿದ್ದೀನಿ. ಆಗಲೇ ಸುಮಾರು ನಾನು ಮಧ್ಯ ZPಗೆ ಪ್ಲಾನಿಂಗ್ ಕಮಿಟಿಗೆ ಮೆಂಬರು ಆಗಿದ್ದೀನಿ ನಾನು. ಅದರಲ್ಲೂ ಸಹ ನಾನು ಬರೀ ನೋಡಿಕೊಂಡೇ 2 ವರ್ಷ ಕಳೆದಿದ್ದೀನಿ. ನೆಕ್ಸ್ಟು ನನ್ನ ಹೆಚ್ಚಿನ ಕೈಲಿ ನನ್ನ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ಮು ಅಷ್ಟು ಜನಗಳ ಸೇವೆ ಮಾಡೋಕ್ಕೆ ಸದಾ ಸಿದ್ಧ. ಅವ್ರ ಜೊತೆಲಿ ನಾನು ಇರ್ತೀನಿ. ಜನಗಳದ್ದು ಸಂಪರ್ಕ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಈಗ ದೇವರು ಈ ಪ್ರಪಂಚದಲ್ಲಿ ಹುಟ್ಟಿಸ್ತಾನೆ ತಂದೆ ತಾಯಿ ಹೊಟ್ಟೆಲಿ. ಅದಕ್ಕೆ ಒಂದು ರೂಪ ಜನ್ಮ ಕೊಟ್ಟು ನಮ್ಮ ತಂದೆ ತಾಯಿ ಬೆಳೆಸ್ತಾರೆ. ಆ ತಂದೆ ತಾಯಿ ಬೆಳೆಸಾದ್ಮೇಲೆ ಒಂದು ಹಂತಕ್ಕೆ ಬಂದರೆ ನಾವು ಒಂದು ಸ್ಕೂಲ್ಗೆ ಹೋಗ್ತೀವಿ. ಈ ಸ್ಕೂಲ್ಗೆ ಹೋಗಿ ಒಂದು ಎಜುಕೇಷನ್ ಮಾಡ್ತೀವಿ. ಎಜುಕೇಷನ್ ಮಾಡಾದ್ಮೇಲೆ ನಾವು ಒಂದು ಜೀವನಕ್ಕೆ ದಾರಿ ಮಾಡ್ಕೋತೀವಿ. ಆ ಜೀವನಕ್ಕೆ ದಾರಿನೂ ನನಗೆ ದೇವ್ರು ಮಾಡಿಕೊಟ್ಟವನೇ. ಅದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಅಂತ ನಾನು ಮುಂದಕ್ಕೆ ಇಲ್ದೋದ್ರೂ ಜನ ನೆನೆಸ್ಕೋಬೇಕು. ಆ ರೀತಿ ಕೆಲಸ ನಾನು ಮಾಡಿ ತೋರಿಸ್ಬೇಕು ಅಂತ ಪಣತೊಟ್ಟು ನಿಂತಿದ್ದೀರಾ ಸರ್. ಅದೇ ರೀತಿ ಈಗ ನಿಮಗೆ ಈ ರಾಜಕೀಯ ಜೀವನಕ್ಕೆ ಬರೋಕ್ಕೆ ಯಾವ ರೀತಿ ನಿಮ್ಮ ಒಂದು ರಾಜಕೀಯವಾದ ಕುಟುಂಬದಿಂದಲೇ ಬಂದಂಥದ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಒಂದು ಜನಸೇವೆ ಮಾಡಬೇಕು ಅಂದ್ಕೊಂಡು ಬಂದಂಥದ್ದು ಸರ್? ಈಗ ಇಲ್ಲ, ನಮ್ಮ ತಂದೆಯವರು ಏನೂ ರಾಜಕೀಯಕ್ಕೆ ಇದ್ದಿರಲಿಲ್ಲ. ನಮ್ಮ ತಾತ ಒಂದು ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ನಮ್ಮದು ಒಂದು 40 ಎಕರೆ ಜಾಗ ಇತ್ತು. ಅದು ನಮ್ಮ ದೊಡ್ಡವರು ಸಂಪಾದನೆ ಮಾಡಿದ್ದು. ಅವ್ರಿಗೆ ನಮ್ಮ ತಂದೆ ಮಕ್ಕಳು. ನಮ್ಮ ತಂದೆ ಸಾಮಾನ್ಯ ಒಂದು ಡ್ರೈವರ್ ಮಾಡ್ಕೊಂಡು ಇದ್ದಿದ್ದ ಜಾಗ ಉಳಿಸ್ಕೊಂಡು
ಅವರು ಒಂದು ಜೀವನಕ್ಕೆ ದಾರಿ ಮಾಡ್ಕೊಂಡು ಅದೇನು ಅವ್ರು ತಕ್ಕಂಥ ಸಂಪಾದನೆ ಮಾಡ್ಕೊಂಡು ನಮಗೆಲ್ಲ ಬೆಳೆಸಿದ್ದಾರೆ. ನಾವು ಅದೇ ಮೈಂಡಲ್ಲಿ ಮಡಿಕೊಂಡು ನಾವು ಯಾರು ಇವರಲ್ಲ ಅಂತ ನಾನು ಜನಗಳ ಜೊತೆಯಲ್ಲಿ ಅದೇ ಮೈಂಡ್ ಮಾಡಿಕೊಂಡು ನಾನು ಹಂಗೆ ಮುಂದೆ ಬರೆಸ್ತಾ ಇದ್ದೀನಿ. ನಾನು ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗ್ತೇವೆ. ಸರ್, ನಿಮಗೆ ಈ ರಾಜಕೀಯ ಜೀವನಕ್ಕೆ ಬರೋಕ್ಕೆ ಗುರುಗಳು ಅಂತ ಯಾರಾಗಿದ್ದಾರಾ ಸರ್? ಈಗ ನನಗೆ ಫಸ್ಟು 94ನೇ ಇಸ್ವಿಲಿ ರಾಜಕೀಯಕ್ಕೆ ಎಂಟ್ರಿ. ಆವಾಗ ಯಾರೇ ರಾಜಕೀಯಕ್ಕೆ ಹೋದ್ರೂ ಕೆಲವರು ಓಟ್ ಹಾಕಿ ಮನೇಲಿರ್ತಾರೆ, ಕೆಲವರು ಒಂದು ಲೀಡ್ರ್ ಫಾಲೋವರ್ಸ್ ಆಗಿರ್ತಾರೆ, ಕೆಲವರು ಅವರು ಖುದ್ದಾಗೆ ಮೀಟಿಂಗ್ಗಳು ಇದು ಅದು ಅಟೆಂಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. 3 ಥರದ್ದು ಜನ ಇರ್ತಾರೆ. ಹಾಗಾಗಿ ನಾನು ಯಾವುದಕ್ಕೂ ಸ್ಪಂದಿಸಿ ನಾನು ಮಾಡಲೇಬೇಕು ಅಂತ ರಾಜಕೀಯಕ್ಕೆ ಎಂಟ್ರಿ ಆಗಲಿಲ್ಲ. ಒಬ್ಬರು ಮೊದಲು ಲೀಡ್ರ್ಗಳಿದ್ರು, ಅವ್ರ ಮುಂದೆ ನಾನು ಮಾತಾಡಿಸ್ತಾ ಇರಲಿಲ್ಲ. ನಾನು ಮಾತಾಡಿದ್ರೆ ಚಿಕ್ಕ ಹುಡುಗಾಗ ಅವಾಗ ಏನು ತಿಳ್ಕೊತಾರೆ, ಇವ್ರು ಲೀಡ್ರು ಅಂತ ನನ್ನ ಮನಸ್ಸಲ್ಲಿತ್ತು. ಇವತ್ತು ಅದೇ ಲೀಡ್ರ್ಗಳಿಗೆ ನಾನು ಏನು ನನ್ನ ಕ್ಯಾರೆಕ್ಟರ್ ನೋಡ್ಕೊಂಡು ನಾನು ಬೆಳ್ಕೊಂಡು ಬಂದಿದ್ದೀನಲ್ಲ, ಇವಾಗ ಸಾಮಾನ್ಯ ಜೊತೆಯಲ್ಲಿ ಜನಗಳ ಜೊತೆಯಲ್ಲಿ ನಾನು ಮಾತಾಡೋಕ್ಕೆ ಆ ರೀತಿ ನನಗೆ ಥಿಂಕ್ ಮಾಡಬೇಡದು ಅವರು ಅಂತ ನಾನು ಯಾರಿಗೂ ವಿಶ್ವಾಸದಿಂದ ಹೆಗಲ ಮೇಲೆ ಕೈ ಹಾಕ್ಕೊಂಡು ಬಡವ್ರ ಬಗ್ಲಿ ಯಾರಾದರೂ ಬರಲಿ ಒಂದು ಕಷ್ಟ ಸುಖ ಹೇಳ್ಕೊಳ್ಳಿ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತಾಯಿದ್ದೀನಿ. ಒಬ್ರಿಗೂ ನನ್ನ ಮೇಲೆ ಯಾವುದೇ ರೀತಿ ಅವರು ಕೆಟ್ಟದಾಗಿ ಯೋಚನೆ ಮಾಡಬೇಡ್ದು. ಪರ್ವೀಸ್ ಹಿಂಗಿದ್ರು ಕೌನ್ಸ್ಲರು, ನನಗೆ ಕೌನ್ಸ್ಲರ್ ಇದ್ದಾಗ ಹಿಂಗೆ ಹೇಳಿದರು ಅಂತ ನಾನು ಯಾವ ರೀತಿ ಯೋಚನೆ ಇವತ್ತು ಮಾಡ್ತಾಯಿದ್ದೀನಿ, ಆ ರೀತಿ ಮುಂದಕ್ಕೆ ಬೇರೆ ಯಾರು ಯೋಚನೆ ಮಾಡಬೇಡದು ಅಂತ ಅವ್ರಿಗೆ ಆ ರೀತಿ ತೊಗೊಂಡು ಒಂದು ಸಾಮಾನ್ಯ ವ್ಯಕ್ತಿಯಾಗಿ ನೀವು ಜನರ ಜೊತೆ ಬೆಳೀತಾ ಇದ್ದೀನಿ ನಾನು. ಸರ್, ಅದೇ ರೀತಿ ಈಗ ನಿಮ್ಮ ಗ್ರಾಮದಲ್ಲಿ ಈಗ ನೀವು ಏನೋ ಒಂದು ನೀರಿಗಾಗಿರ್ಬೋದು, ದೀಪದ ವ್ಯವಸ್ಥೆಗಾಗಿರ್ಬೋದು, ರೋಡಿನ ಕಾಮಗಾರಿಗೆ ಒಳಚರಂಡಿ, ಇದ್ರ ಬಗ್ಗೆ ಯಾವ ರೀತಿ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ಈಗ ಆಲ್ರೆಡಿ ಲಾಸ್ಟ್ ಟೈಮ್ ನಾನು ಮಾಡಿದ್ದೀನಿ. ಸುಮಾರು ಒಂದು 70% ಮುಗಿಸಿದ್ದೀನಿ ನಾನು. ಈಗ ಓನ್ಲಿ 30% ಉಳಿದಿದೆ. ಅದಕ್ಕೂ ನಾನು ರಿಸರ್ವಲ್ಲಿ ಮಡಗಿದ್ದೀನಿ ಅಂತ ಹೇಳಿದ್ನಲ್ಲ ನಿಮಗೆ. ಅದು ಒಂದೆಲ್ಲ ಬಂದುಬಿಟ್ರೆ ಪೂರ್ತಿ ಏರಿಯಾ ಚೆನ್ನಾಗಿ. ಅಲ್ಲಿಗೆ ಇನ್ನು ಈ ವರ್ಷ ನಿಮ್ಮದು ಕಳೆಯೋದು ಮುನ್ನವೇ ನೀವು ಆ ಕೆಲಸ ಕಾರ್ಯ ಮಾಡಿ ನಿಮಗೆ ತೃಪ್ತಿ ಆಗುತ್ತೆ ಅಂತ ಅನ್ಸುತ್ತೆ? ಹ್ಞೂ, ಆಗುತ್ತೆ. ಹಾಗಾಗಿ ಒಂದು ಸಂಪೂರ್ಣ ಜನಸೇವೆ ಮಾಡ್ದಂಗೆ ಆಯ್ತದೆ. ಜನಗಳು ಏನು ಕೇಳ್ತಾರೆ ನಮಗೆ? ಜನ ಈಗ 2000 ಜನ ನನಗೆ ಹಾಕಿರೋದು 475 ಜನ ಓಟು. ನಾನು 475 ಜನದ್ದೇ ಲೀಡ್ರು ಅಂತ ನಾನು ಯಾವತ್ತೂ ಭಾವಿಸ್ಕೊಂಡಿಲ್ಲ. ಪೂರ್ತಿ ಎಂಟೈರ್ ನಮ್ಮದು 2000 ಜನ ಏನು ನಮ್ಮ ವಾರ್ಡಲ್ಲಿದ್ದಾರೆ, ಅವ್ರಿಗೆ ಕಷ್ಟ ಸುಖಕ್ಕೆ ನಾನು ಯಾರೇ ಬರಲಿ ನಾನು ಪಕ್ಷಾತೀತವಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವನು ಹಾಕವನೇ ಇವನಿಲ್ಲ, ಆ ವೇಷದ ರಾಜಕಾರಣ ನಾನು ಯಾರ ಜೊತೆಲೂ ಮಾಡಲ್ಲ. 2000 ಜನ ಮತದಾರ ನಮ್ಮದು, ನನಗೆ 2000 ಜನನೂ ಕೈ ಹಿಡಿದವ್ರೆ ಅಂತಲೇ ಮಾಡ್ಕೊಂಡು ಹೋಗ್ಬೋದು. ಕೆಲವ್ರು ನನಗೇ ಕನ್ವಿನ್ಸ್ ಮಾಡ್ತಾರೆ, ಏನು ರೀ ನಿಮಗೆ ಮಾಡಲಿಲ್ಲ, ಅವ್ರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು, ನೀವು ಯಾಕೆ ರೀ ಮಾಡೋಕ್ಕೆ ಹೋಗ್ತೀರಾ ಅಂತಾರೆ. ಅದು ದೇವ್ರು ಕೊಟ್ಟಿರೋದು ಜ್ಞಾನ ಅವ್ರಿಗೆ. ನೆಕ್ಸ್ಟು ಬರ್ಬೋದು, ಅವರು ಮಾಡ್ಬೋದು. ನಾವು ಯಾಕೆ ಕಳ್ಕೊಬೇಕು ಜನಗಳಿಗೆ ಅಂತ ಆ ಉದ್ದೇಶ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ಜನ ಏನೂ ಇಲ್ಲ, ಫಸ್ಟು ಕುಡಿಯೋಕ್ಕೆ ನೀರು ಕೇಳ್ತಾರೆ, ಆಮೇಲೆ ಎರಡನೇದು ಕಸ ಕ್ಲೀನ್ ಮಾಡಿಸಿ ಅಂತಾರೆ, ಸ್ವಚ್ಛತೆ ಬಗ್ಗೆ. ಮೂರನೇದು ಬೀದಿ ದೀಪ ಹೋಗಿದರೆ ಎಲ್ಲಾದರೂ ಹಾಕಿಸಿ ಅಂತ ಹೇಳ್ತಾರೆ. ಆಮೇಲೆ ಕೆಲವರು ಸ್ವಲ್ಪ ಒಂದು 10-20% ಜನ ಅದೇನೇ ಸ್ವಲ್ಪ ಲೋನ್ ಆಗಲಿ, ಆಮೇಲೆ ಡೆತ್ ಸರ್ಟಿಫಿಕೇಟ್ ಆಗಲಿ, ಬರ್ತ್ ಸರ್ಟಿಫಿಕೇಟ್ ಆಗಲಿ, ಅದಕ್ಕೆ ಅವ್ರಿಗೆ ಗೊತ್ತಿಲ್ಲದೆ ಇರೋದಕ್ಕೆ ನಮಗೆ ಫೋನ್ ಸಂಪರ್ಕ ಮಾಡಿ ಇಲ್ಲ ಸೈನ್ಗಳು ಹಾಕ್ಸ್ಕೊಂಡು ರೆಕಮೆಂಡ್ ಮಾಡಿಸ್ಕೊಂಡು ಅದೆಲ್ಲ ಮಾಡಿಸ್ಕೊಂಡು, ಕೆಲವ್ರು ಗೊತ್ತಾಗದೇ ಇರೋರು, ಗೊತ್ತಿರೋರು ಅದೂ ಹೇಳಲ್ಲ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಆಟೋಮೆಟಿಕ್ ಇರ್ತಾರೆ. ಬರೀ ಹೆಸರಿಗೆ ಪರ್ವೀಸ್ ಲೀಡರ್ ಅಂತ ಮಾಡಿಕೊಂಡಿರ್ತಾರೆ. ತಿಳುವಳಿಕೆ ಇರೋರು ಸ್ವಲ್ಪ ಆಕಸ್ಮಿಕವಾಗಿ ಗೊತ್ತಿಲ್ಲದೆ ಇರೋರು ಏನು ಮಾಡ್ತಾರೆ, ಅವರೆಲ್ಲ ಸಹಕಾರ ಕೇಳ್ತಾರೆ. ಅದು ಸಂಪೂರ್ಣ ನಾನು ಸಹಕಾರ ಕೊಟ್ಕೊಂಡೇ ಬರ್ತಾಯಿದ್ದೀನಿ. ಅದೇ ರೀತಿ ಸರ್, ಈಗ ನೀವು ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿ ಪುನಃ ನೀವು ಗೆದ್ದಿದ್ದೀರಾ. ಈ ಸಂದರ್ಭದಲ್ಲಿ ನೀವು ಗೆಲ್ಲಕ್ಕೆ ಕಾರಣ ಮುಖ್ಯವಾಗಿ ನಿಮ್ಮ ವಾರ್ಡಿನ ಎಲ್ಲ ಜನತೆ. ಆ ಜನತೆಗೆ ಈ ಸಂದರ್ಭದಲ್ಲಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ನನಗೆ ಈ ಪ್ರಪಂಚದಲ್ಲಿ ಜನ್ಮ ಕೊಟ್ಟಿರೋದು ದೇವರು ಬಿಟ್ಟರೆ ನಮ್ಮ ತಂದೆ ತಾಯಿ. ಎರಡನೇದು ರಾಜಕೀಯಕ್ಕೆ ಜನ್ಮ ಕೊಟ್ಟಿರೋದು ಈ ಫೂಲ್ಬಾಫ್ ಜನತೆ. ಮೂರನೇದು ನನಗೆ ರಾಜಕಾರಣಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನಮ್ಮ ಪಕ್ಷ.
ಇದಕ್ಕೂ ಮೂರಕ್ಕೂ ನಾನು ಒಂದೇ ಕಣ್ಣಿಂದ ನೋಡ್ಕೊಂಡು ಹೋಗ್ತಾ ಇರೋದು. ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಒಂದು ಎಲ್ಲರಿಗೂ, ನಮ್ಮ ಪಕ್ಷದವ್ರಿಗೆ, ನಮ್ಮ ವಾರ್ಡ್ ಜನತೆಗೆ, ನಮ್ಮ ತಂದೆ ತಾಯಿಗೆ ಮೂರಕ್ಕೂ ಈ ನಿಮ್ಮ ಇದ್ರ ಮುಖಾಂತರ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಇಷ್ಟು ಕಾಲ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ.